ನಮಸ್ತೆ ಎಲ್ಲರಿಗೂ. ವೀಕ್ಷಕರು, ಇವತ್ತು ಶನಿ ಗ್ರಹ ರೆಟ್ರೋಗ್ರೇಡ್ ಆಗಿದೆ, ಅಂದರೆ ವಕ್ರಗತಿ ಆಗಿರ್ತಕ್ಕಂಥದ್ದು. ಡಿಸೆಂಬರ್ 10ನೇ ತಾರೀಕುವರೆಗೂ ಕೂಡ 2026ನೇ ಇಸ್ವಿ ವಕ್ರಗತಿಯಲ್ಲಿ ಫಲ ಕೊಡುತ್ತೆ 30%. ಯಾರಿಗೆ ಶನಿ ದಶಾ ಭುಕ್ತಿ ಅಂತರ್ಭುಕ್ತಿ ನಡೆಯುತ್ತೋ ನಾನು ಹೇಳ್ತಕ್ಕಂಥ ಫಲ 30% ಅಪ್ಲೈ ಆಗುತ್ತೆ. ಎಲ್ಲೂ ಶನಿ ನಡೀತಾ ಇಲ್ಲ ಅಂದರೆ ಅಪ್ಲೈನೇ ಆಗಲ್ಲ. ಮೈಂಡ್ ಹಿಡ್ಕೊಳ್ಳಿ, ನನ್ನ ರಾಶಿ ಇದು ಅಪ್ಲೈ ಆಗಲ್ಲ. ಲಗ್ನ ಆದರೂ ಕೂಡ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಶನಿ ಇದ್ರೆ ಮಾತ್ರ ಅಪ್ಲೈ, ಇಲ್ಲ ಅಂದರೆ 1% ನಿಮ್ಗೆ ಅಪ್ಲೈ ಆಗಲ್ಲ. ಯಾವುದೇ ಶನಿ ನೆಗೆಟಿವ್ ಆಗಲ್ಲ ಅಥವಾ ಪಾಸಿಟಿವ್ ಆಗಲ್ಲ. ಇದನ್ನ ಸ್ವಲ್ಪ ಮೈಂಡಲ್ಲಿ ಇಡ್ಕೋಬೇಕು. ಶನಿ ಕಂಡ್ರೆ ಎಲ್ಲರಿಗೂ ಭಯ ಜಾಸ್ತಿ. ಏನಾರು ಆಗ್ಬಿಡುತ್ತಾ. ಜಾತಕದಲ್ಲಿ ಕೆಟ್ಟದಿತ್ತು ಅಂದರೆ ಕೆಟ್ಟದ್ದು ಮಾಡ್ತಾನೆ, ಒಳ್ಳೇದಿತ್ತು ಅಂದರೆ 10 ಪಟ್ಟು ಒಳ್ಳೇದು ಮಾಡ್ತಾನೆ. ಶನಿಯ ಗುಣ ಕರ್ಮಕಾರಕ. ಸೊ ನಿಮ್ಮ ಜಾತಕ ಅಂತಕ್ಕಂಥದ್ದು 70%, ಇದು ಗೋಚಾರ ಫಲ ನಾವು ಹೇಳ್ತಕ್ಕಂಥದ್ದು. ಇದು 30% ನಿಮಗೆ ಅಪ್ಲೈ ಆಗುತ್ತೆ. ಅದ್ರ ಮೇಲೆ ಫಲ ಇಲ್ಲ. ನಿಮ್ಮ ಜಾತಕಕ್ಕಿದು ಆ್ಯಡ್ ಆನ್ ಆಗಿ ಫಲ ಕೊಡುತ್ತೆ ಹೊರತು ಇದೇ ಜೀವನ ಅಲ್ಲ. ಆದರೆ ಗೋಚಾರ ಫಲನೂ ಕೂಡ ನಿಮಗೆ ಇಷ್ಟು ಪರ್ಸೆಂಟೇಜು ಅಂತ ಕೊಟ್ಟೋಗ್ತಕ್ಕಂಥದ್ದು. ಜಾತಕದಲ್ಲಿ ಇಲ್ಲ ಅಂದರೂ ಕೂಡ ಇಲ್ಲಿ ನಿಮಗೆ ಬಂದ್ ಥರ ಕೊಟ್ಟೋಗುತ್ತೆ. ಜಾತಕದಲ್ಲಿದ್ದು ಇಲ್ಲೂ ಇದೆ ಅಂದರೆ ಎಕ್ಸ್ಟ್ರಾ ಬೋನಸ್ ಸಿಗುತ್ತೆ. ಈ ರೀತಿ ನಮಗೆ ಜೀವನದಲ್ಲಿ ಫಲಗಳು ಹೊರಕಾಗತ್ತೆ ಹೊರತು ನನಗೆ 7.5 ನಡೀತಾ ಇದೆ, 10 ನಡೀತಾ ಇದೆ, ಯಾವುದು ಏನು ಮಾಡಲ್ಲ. ಯಾವ 7.5 ಏನು ಮಾಡಲ್ಲ. 7.5 ಅಂತಕ್ಕಂಥದ್ದು ಮನಸ್ಸಿನ ಪರೀಕ್ಷೆ, ಪರಿಸ್ಥಿತಿ ಸಮಸ್ಯೆ ಅಲ್ಲ. ಅದು ಪರಿಸ್ಥಿತಿ ಪರೀಕ್ಷೆಗಳು ಅಲ್ಲ, ಮನಸ್ಥಿತಿಯ ಪರೀಕ್ಷೆಗಳೇ ಈ 7.5. ನಾವು ತಗೊಂಡು ಹೋಗ್ಬಿಟ್ಟು ಪರಿಸ್ಥಿತಿಗೆ ಅಪ್ಲೈ ಮಾಡ್ತೀವಿ. ಅಯ್ಯೋ ನನ್ನ ಮನ್ಸು ಸರಿ ಇಲ್ಲ, ಮಾಂಗರ್ ಬಿಟ್ಬಿಡಿ, ಮದುವೆ ಆಗೋದು ಬೇಡ. ಮನ್ಸು ಸರಿ ಇಲ್ಲ, ದುಡ್ಡು ಮಾಡೋದು ಬೇಡ. ಮನ್ಸರಿ ಇಲ್ಲ, ಮಲ್ಕೊಂಬಿಡಿ ಮನೇಲಿ. ಸೊ ಮನಸ್ಥಿತಿನ ಪರಿಸ್ಥಿತಿಗೆ ತಗೊಂಡು ಹೋಗ್ಬೇಡಿ. ಪರಿಸ್ಥಿತಿನೇ ಬೇರೆ, ಮನಸ್ಥಿತಿನಲ್ಲಿ ನಮ್ಮ ಕೆಟ್ಟ ಗುಣಗಳನ್ನ, ಕೆಟ್ಟ ಆಲೋಚನೆಗಳನ್ನ ಬಿಡೋದಕ್ಕೆ 7.5 ಇರೋದೇ ಹೊರತು ಪರಿಸ್ಥಿತಿಗೂ ಅದಕ್ಕೂ ಸಂಬಂಧ ಇಲ್ಲ. ದಯವಿಟ್ಟು ಇದನ್ನ ಮೈಂಡ್ ಹಾಕೊಳ್ಳಿ. ಜಗತ್ತಲ್ಲಿ ಒಳ್ಳೆಯದನ್ನ ಎಲ್ಲರೂ ಹೇಳಲ್ಲ, ಯಾಕೆಂದ್ರೆ ಯಾರು ಉದ್ಧಾರ ಆಗೋದು ಬೇಕಾಗಿಲ್ಲ. ಅವ್ರವ್ರ ಉದ್ಧಾರ ಅವ್ರು ನೋಡ್ತಾರೆ. ಸೊ ಇಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ದೇವ್ರು ಕೊಡಿಸ್ತಾ ಇದ್ದಾನೆ ಅಂದರೆ ಅಳವಡಿಸ್ಕೊಂಡ್ರೆ ಒಳ್ಳೇದಾಗತ್ತೆ, ಅಳವಡಿಸ್ಕೊಂಡಿಲ್ಲ ಅಂದರೆ ಗುಂಡಿಗೆ ಬಿಡೋದು ಬಾಕಿ ಇರುತ್ತೆ ಅಂತ ಅರ್ಥ. ಸಿಂಪಲ್. ಓಕೆ, ಈಗ ಪ್ರತಿಯೊಂದು ಲಗ್ನಕ್ಕೂ ಹೇಳ್ಕೊಂಡು ಹೋಗ್ತೀನಿ. ನಿಮ್ಮ ರಾಶಿ ಗೊತ್ತಿದ್ರೆ ವೇಸ್ಟ್. ಲಗ್ನ ಗೊತ್ತಿರಬೇಕು, ಶನಿ ದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇರಬೇಕು. ನಾನು ಹೇಳ್ತಕ್ಕಂಥದ್ದು ಅಪ್ಲೈ ಆಗುತ್ತೆ, ಪಕ್ಕ ನಡೆಯುತ್ತೆ, ಅದರಲ್ಲಿ ಡೌಟ್ ಇಟ್ಕೋಬೇಡಿ. ಫಸ್ಟ್ ಒನ್, ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ ಡಿಸೆಂಬರ್ 10. ರೆಟ್ರೋಗ್ರೇಡ್ ಆಗಿರ್ತಕ್ಕಂಥದ್ದು ಸ್ಲೋ ಅಂತ ಹೇಳ್ತೀವಿ. ಫಾಸ್ಟಾಗಿ ಹೋಗ್ತಕ್ಕಂಥ ಒಂದು ಬಸ್ಸು ನಿಧಾನಕ್ಕೆ ಹೋಗ್ತಾ ಇದೆ ಅಷ್ಟೇ, ಹಿಂದಕ್ಕೆ ಹೋಗ್ತಾ ಇಲ್ಲ, ನಿಧಾನಕ್ಕೆ ಹೋಗ್ತಾ ಇದೆ. ಅದನ್ನು ಇಲ್ಲಿ ಅಪ್ಲೈ ಮಾಡಿ ಹೇಳ್ತೀನಿ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಒಳ್ಳೆ ಟೈಮ್. ಸ್ವಲ್ಪ ಮರ್ತೋಗ್ತಕ್ಕಂಥದ್ದು, ಅಡಚಣೆಗಳು ಬರ್ತಕ್ಕಂಥದ್ದಿರುತ್ತೋ ಅದು ಸ್ವಲ್ಪ ನಿಧಾನ ಆಗುತ್ತೆ, ನಿಮಗೆ ಸ್ವಲ್ಪ ಒಳ್ಳೇದು ಜಾಸ್ತಿ ಸಿಗುತ್ತೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರೆಷರ್ ಲೋಡ್ ಕಡಿಮೆ ಆಗುತ್ತೆ, ಸ್ವಲ್ಪ ಒಳ್ಳೇದು. ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸು ಕೂಡ ಕಡಿಮೆ ಆಗುತ್ತೆ, ಖರ್ಚು ಕೂಡ ಕಡಿಮೆ ಆಗುತ್ತೆ. ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಇರುತ್ತೆ, ಲಾಭ ಬರ್ತಾ ಇರುತ್ತೆ, ಬಟ್ ಅಷ್ಟೊಂದು ಸಮಸ್ಯೆ ಆಗಲ್ಲ. ರೆಟ್ರೋಗ್ರೇಡಿಂದ ಸ್ವಲ್ಪ ಒಳ್ಳೆಯದು. ಹಾಗೆ ಮದುವೆಗೆ ಸಾಧಾರಣ. ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗುತ್ತೆ, ಒಳ್ಳೊಳ್ಳೆ ಮೆಡಿಸಿನ್ಸು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಸ್ವಲ್ಪ ಡಿಸಿಷನ್ಸು ಕನ್ಫ್ಯೂಷನಿಗೆ ಬರುತ್ತೆ, ಹೋಗ್ಬೇಕಾ ಬೇಡವಾ ಅಂತ. ಸ್ವಲ್ಪ ನಿಧಾನ ಮಾಡಿ ಡಿಸೆಂಬರ್ 10ವರೆಗೂ. ನೆಕ್ಸ್ಟ್ ಹಾಗೆ ವೃಷಭ ಲಗ್ನದವ್ರಿಗೆ ಎಜುಕೇಷನ್ ಅತ್ಯದ್ಭುತವಾಗಿ ಮಾಡ್ತಾರೆ. ಜಾಬು ಎಕ್ಸಲೆಂಟ್ ಆಗಿದೆ, ಜಾಬ್ ಹುಡುಕ್ತಾರವ್ರಿಗೆ ಜಾಬ್ ಸಿಗ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಅವ್ರಿಗೂ ಹಣ ರೈಸ್ ಆಗುತ್ತೆ. ಲಾಭದ ವಿಚಾರದಲ್ಲಿ ಆ ಕಡೆ ಈ ಕಡೆ ಆಗ್ತಿರುತ್ತೆ ಸ್ವಲ್ಪ, ಬಟ್ ಹಣ ರೈಸ್ ಆಗುತ್ತೆ. ಹಾಗೆ ಮದುವೆ ಜೀವನ ಸ್ವಲ್ಪ ಈಗೋ ಕ್ಲಾಶ್ ಜಾಸ್ತಿ ಆಗುತ್ತೆ, ಮಿಕ್ಸಲ್ಲಿ ಸಾಲ್ವ್ ಆಗುತ್ತೆ. ಆರೋಗ್ಯ ಸಣ್ಣ ಪುಟ್ಟ ಬಾಧೆಗಳು ಅವಾಗ ಬಂದು ಸಾಲ್ವ್ ಆಗ್ತಿರುತ್ತೆ. ನೆಕ್ಸ್ಟ್ ಮಿಥುನ ಲಗ್ನದವರಿಗೆ ಎಜುಕೇಷನ್ ಚೆನ್ನಾಗಿ ಮಾಡ್ತಾರೆ. ಹೈಯರ್ ಎಜುಕೇಷನ್ ಮಾಡೋರಿಗೆ ಇನ್ನೂ ಎಕ್ಸಲೆಂಟ್ ಟೈಮು. ಜಾಬ್ ಮಾಡ್ತಕ್ಕಂಥವ್ರಿಗೆ ತುಂಬ ಅದ್ಭುತವಾಗಿದೆ. ಪ್ರಮೋಷನ್ನು ಸ್ವಲ್ಪ ಡಿಲೇ ಆಗ್ಬೋದು. ಮಿಥುನ ಲಗ್ನ ವಕ್ರಿ ಫಲ ಕೊಡ್ತೀನಿ ಅಂದ್ಬಿಟ್ಟು ಸ್ವಲ್ಪ ಎಳೆದಾಡತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡೋರಿಗೆ ಹಣ ಬರುತ್ತೆ, ಸ್ವಲ್ಪ ಅಪ್ ಡೌನ್ ಆಗ್ತಿರುತ್ತೆ. ಮದುವೆ ಜೀವನದಲ್ಲಿ ಕೆಲವೊಂದು ಸಲ ಫಿಕ್ಸ್ ಆಗೋ ಮೂಮೆಂಟಿಗೆ ಕರ್ಕೊಂಡು ಹೋಗ್ತಾರೆ ಹಿರಿಯರು, ಕೆಲವೊಂದು ಸಲ ಬೇಡ ಅಂತಾರೆ. ಸ್ವಲ್ಪ 50-50 ತೋರಿಸ್ತಾ ಇದೆ. ಆರೋಗ್ಯ ಚೆನ್ನಾಗಿರುತ್ತೆ, ಸಣ್ಣ ಪುಟ್ಟ ಬಾಧೆ ಬಂದರೂ ಕೂಡ ಕ್ಲಿಯರ್ ಆಗುತ್ತೆ.
ನೆಕ್ಸ್ಟು ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವರಿಗೆ ಎಜುಕೇಷನ್ 50-50, ಒಂದ್ಸಲ ಅಬ್ಸ್ಟೆಕಲ್ಲು ಬರುತ್ತೆ, ಪಟಾರ್ ಅಂತ ಸಾಲೋಟು ಆಗುತ್ತೆ. ಹಾಗೆ ಜಾಬ್ ರಿಲೇಟೆಡು ಸ್ವಲ್ಪ ಜಾಬ್ ಚೇಂಜ್ ತೋರಿಸ್ತಾ ಇದೆ, ಸ್ವಲ್ಪ ಅಡಚಣೆಗಳಿರುತ್ತೆ ಕೆಲವು ತಿಂಗಳು. ಬಿಸ್ನೆಸ್ ಮಾಡೋರಿಗೆ ಕಾಂಪಿಟೇಷನ್ಸ್ ಜಾಸ್ತಿ ಆಗುತ್ತೆ, ಹಣ ಸಾಧಾರಣವಾಗಿ ಬರುತ್ತೆ. ಮದುವೆ ಜೀವನದಲ್ಲಿ ಸ್ವಲ್ಪ ಗಲಾಟೆಗಳು ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ, ಬಟ್ ಮತ್ತೆ ಅದು ಹಿರಿಯರಿಂದ ಸಾಲೋಟ್ ಆಗುತ್ತೆ. ಹಾಗೆ ಆರೋಗ್ಯ ಚೆನ್ನಾಗಿರುತ್ತೆ, ಅವಾಗವಾಗ ಸ್ವಲ್ಪ ಬಾಧೆಗಳು, ಕಾಲು ನೋವು ಬಾಧೆಗಳು, ಹೇರ್ ಫಾಲ್ ಆಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ತೋರಿಸ್ತಾ ಇದೆ. ನೆಕ್ಸ್ಟ್ ಹಾಗೆ ಸಿಂಹಲಗ್ನ. ಸಿಂಹಲಗ್ನದವ್ರಿಗೆ ಎಜುಕೇಷನ್ ಸ್ವಲ್ಪ ಅಬ್ಸ್ಟೆಕಲ್ಲು, ಬಟ್ ಆದರೂ ಈ ವಕ್ರಿ ಫಲ ಒಳ್ಳೇದು ಮಾಡುತ್ತೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಮೀಡಿಯಮ್ ಆಗಿ ಉತ್ತಮ ಫಲ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಕಾಂಪಿಟೇಷನ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಮದುವೆ ಜೀವನದಲ್ಲಿ ಸ್ವಲ್ಪ ಕಿರಿಕಿರಿ ಸ್ವಲ್ಪ ಕಡಿಮೆ ಆಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಬಾಧೆಗಳು ಕಡಿಮೆ ಆಗುತ್ತೆ ವಕ್ರಿ ಫಲ. ನೆಕ್ಸ್ಟು ಕನ್ಯಾ ಲಗ್ನ. ಕನ್ಯಾ ಲಗ್ನದವರಿಗೆ ಎಜುಕೇಷನ್ ಸ್ವಲ್ಪ ಕಾನ್ಸಂಟ್ರೇಷನ್ ಅವಾಗವಾಗ ತಪ್ತೀರಾ, ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಎಕ್ಸಲೆಂಟ್, ಜಾಬ್ ಸಿಗ್ತಕ್ಕಂಥ ಪಾಸಿಬಿಲಿಟಿ ಹೆಚ್ಚು. ಹಾಗೆ ಬಿಸ್ನೆಸ್ ಮಾಡೋರಿಗೆ ಹಣ ಚೆನ್ನಾಗಿ ಜೋರಾಗೆ ಬರುತ್ತೆ ವಕ್ರಿ ಫಲ. ಮದುವೆ ಜೀವನದಲ್ಲಿ ಸ್ವಲ್ಪ ಅವಾಗವಾಗ ಕಿರಿಕಿರಿ ಸ್ಟಾರ್ಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ, ಆಮೇಲೆ ನಿಧಾನಕ್ಕೆ ಸಾಲೌಟ್ ಆಗುತ್ತೆ. ಹಾಗೆ ಆರೋಗ್ಯ ಸ್ವಲ್ಪ ಬಾಧೆ, ಸಣ್ಣ ಪುಟ್ಟ ಬಾಧೆಗಳು ಇರುತ್ತೆ. ನೆಕ್ಸ್ಟ್ ತುಲಾಲಗ್ನ. ತುಲಾಲಗ್ನದವರಿಗೆ ಎಜುಕೇಷನ್ ಸೋಂಬೇರಿ ಬಿದ್ದೋಗ್ತೀರಾ, ಕಾನ್ಸಂಟ್ರೇಷನ್ ತಪ್ತೀರಾ, ಸ್ವಲ್ಪ ಸರಿ ಮಾಡ್ಕೋಬೇಕು. ಜಾಬಲ್ಲಿ ಅವಾಗವಾಗ ಸ್ವಲ್ಪ ಕಿರಿಕಿರಿ ಬರ್ತಕ್ಕಂಥ ತೋರಿಸ್ತಾ ಇದೆ ವಕ್ರಿ ಫಲ. ಬಿಸ್ನೆಸ್ಸಲ್ಲಿ ಸ್ವಲ್ಪ ಹಣ ಕಡಿಮೆ ಬರ್ಬೋದು. ಮದುವೆ ಜೀವನದಲ್ಲಿ ಕ್ಲಾಶ್ ಜಾಸ್ತಿ ಆಗ್ಬೋದು. ಸೊ ಹಾಗೆ ಮದುವೆಗೆ ಹುಡುಕ್ತಕ್ಕಂಥವ್ರಿಗೆ ಅಷ್ಟು ಚೆನ್ನಾಗಿಲ್ಲ, ಸೆಲೆಕ್ಷನ್ ಸಮಸ್ಯೆ ಬರುತ್ತೆ, ಕನ್ಫ್ಯೂಷನ್ ಸಾಧ್ಯತೆ ಹೆಚ್ಚು. ಹಾಗೆ ಆರೋಗ್ಯ ಸ್ವಲ್ಪ ಬಾಧೆಗಳು ಕಡಿಮೆ ಆಗುತ್ತೆ. ನೆಕ್ಸ್ಟ್ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಪರವಾಗಿಲ್ಲ, ಜಾಬ್ ಸ್ವಲ್ಪ ಮಟ್ಟಿಗೆ ಆಲಸ್ಯ, ಸೋಂಬೇರಿತನ, ಕಿರಿಕಿರಿ ಲೈಟಾಗಿರುತ್ತೆ, ಸ್ವಲ್ಪ ಕಡಿಮೆ ಆಗ್ತಿರುತ್ತೆ, ಆದರೆ 50-50 ಟೈಮ್. ಹಾಗೆ ಬಿಸ್ನೆಸ್ಸು ಹಣ ಅಷ್ಟೊಂದು ರೊಟೇಷನ್ಸ್ ಆಗಲ್ಲ, ಬಟ್ ಪರವಾಗಿಲ್ಲ ಅಂತ ಹೇಳ್ಬೋದು ವಕ್ರಿ ಫಲ. ಮದುವೆ ಜೀವನ ಸ್ವಲ್ಪ ಪ್ರೀತಿ ಕಡಿಮೆ. ಹಾಗೆ ಆರೋಗ್ಯ ಸ್ವಲ್ಪ ಬಾಧೆಗಳು ಸಣ್ಣ ಪುಟ್ಟ ಬಂದು ಸಾಲೌಟ್ ಆಗುತ್ತೆ. ಪ್ರಾಪರ್ಟಿ ತಗೊಳ್ತಕ್ಕಂಥವ್ರಿಗೆ ಸ್ವಲ್ಪ ವೃಶ್ಚಿಕ ಒಳ್ಳೆಯದು. ನೆಕ್ಸ್ಟ್ ಧನುರ್ ಲಗ್ನ. ಧನುರ್ ಲಗ್ನದವರಿಗೆ ಎಜುಕೇಷನ್ ಸ್ವಲ್ಪ ಒಳ್ಳೇದು ಕಡಿಮೆ ಆಗುತ್ತೆ, ಕಾನ್ಸಂಟ್ರೇಷನ್ ತಪ್ತೀರಾ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಜಾಸ್ತಿ ಆಗುತ್ತೆ. ಹಾಗೆ ಎಫರ್ಟ್ಸ್ ಜಾಸ್ತಿ ಆಗ್ಬೇಕಾಗತ್ತೆ, ಸ್ವಲ್ಪ ಟೆನ್ಷನ್ಸ್ ಜಾಸ್ತಿ ಬರುತ್ತೆ ವಕ್ರಿ ಫಲ. ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಬೇಕು, ಸಾಧಾರಣ ಫಲ. ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಸಮಸ್ಯೆಗಳು ತೋರಿಸ್ತಾ ಇದೆ, ಸೈಲೆಂಟ್ ಆಗಿರಿ. ಆರೋಗ್ಯ ಸ್ವಲ್ಪ ನ್ಯೂಟ್ರಲ್ ಆಗಿರುತ್ತೆ, ಬಾಧೆಗಳು ಸ್ವಲ್ಪ ಕಡಿಮೆ ಇರುತ್ತೆ ಆರೋಗ್ಯದ್ದು. ನೆಕ್ಸ್ಟು ಮಕರ ಲಗ್ನ. ಮಕರ ಲಗ್ನದವರಿಗೆ ಎಜುಕೇಷನ್ ಸಾಧಾರಣವಾಗಿರುತ್ತೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಮೀಡಿಯಮ್ ಗುಡ್. ಬಿಸ್ನೆಸ್ ಮಾಡೋರಿಗೆ ಒಟ್ಟು ಹಣ ಹೆಚ್ಚು ಬರ್ತಕ್ಕಂಥದ್ದು. ಹಾಗೆ ಎಫರ್ಟ್ಸ್ ಬೇಕಾಗತ್ತೆ, ಬಟ್ ಹಣನೂ ಕೂಡ ಬರುತ್ತೆ. ಎಫರ್ಟ್ಸ್ ಜಾಸ್ತಿ ಆಗಬೇಕು, ಬಟ್ ಇಲ್ಲಿ ಎಫರ್ಟ್ಸ್ ಕಡಿಮೆ ಇದ್ದರೂ ಕೂಡ ವಕ್ರಿ ಫಲ ಸ್ವಲ್ಪ ಹಣ ಕೊಡ್ತಕ್ಕಂಥದ್ದು. ಓಕೆ, ಅದು ಸೀಕ್ರೆಟ್. ಹಾಗೆ ಮದುವೆ ಜೀವನ ಸ್ವಲ್ಪ ಮಾತುಕತೆ ಸಮಸ್ಯೆಯಿಂದ ಸಾಲ್ಔಟ್ ಆಗಿ ಚೆನ್ನಾಗಿರುತ್ತೆ. ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿದೆ. ಮದುವೆಗೆ ಹುಡುಕ್ತಕ್ಕಂಥವ್ರಿಗೆ ಸ್ವಲ್ಪ ಸೆಟ್ ಆಗೋ ಸಾಧ್ಯತೆ ಇದೆ ಮಾತುಕತೆ. ನೆಕ್ಸ್ಟ್ ಕುಂಭಲಗ್ನ. ಕುಂಭಲಗ್ನದವರಿಗೆ ಸ್ವಲ್ಪ ಅಬ್ಸ್ಟೆಕಲ್ಸ್ ಕಡಿಮೆ ಆಗುತ್ತೆ. ಎಜುಕೇಷನ್ ಸ್ವಲ್ಪ ಪರವಾಗಿಲ್ಲ, ಜಾಬ್ ಸ್ವಲ್ಪ ಪ್ರೆಷರ್ ಲೋಡು, ಕಿರಿಕಿರಿ ಕಡಿಮೆ ಆಗುತ್ತೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇತ್ತು, ಸ್ವಲ್ಪ ಮಟ್ಟಿಗೆ ಲಾಸ್ ನಿಲ್ಲುತ್ತೆ, ಅಥವಾ ನೀವು ಸಡನ್ನಾಗಿ ನಿಲ್ಲಿಸ್ತೀರಾ, ಸದ್ಯಕ್ಕೆ ಏನು ಮಾಡೋದು ಬೇಡ ಅಂತ. ಮದುವೆ ಜೀವನ ಸ್ವಲ್ಪ ಉತ್ತಮವಾಗಿದೆ, ಸ್ವಲ್ಪ ಗಲಾಟೆಗಳು ಕಡಿಮೆ ಆಗುತ್ತೆ. ಮದುವೆಗೆ ಹುಡುಕ್ತಕ್ಕಂಥವ್ರಿಗೆ ಸ್ವಲ್ಪ ಸೆಲೆಕ್ಷನ್ ಆಗೋ ಸಾಧ್ಯತೆ ಇದೆ. ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿದೆ. ಆರೋಗ್ಯದ ಬಾಧೆಗಳಿತ್ತು ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ನೆಕ್ಸ್ಟು ಮೀನಲಗ್ನ. ಮೀನಲಗ್ನದವ್ರಿಗೆ ಎಜುಕೇಷನ್ ಪರವಾಗಿಲ್ಲ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಸ್ವಲ್ಪ ಮಟ್ಟಿಗೆ ಬರ್ತಕ್ಕಂಥದ್ದು, ಸೆಲ್ಫ್ ಎಫರ್ಟ್ ಹಾಕಿದ್ರು ಕೂಡ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸು ಕೂಡ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ. ಮದುವೆ ಜೀವನ ಸ್ವಲ್ಪ ಕ್ಲಾಶ್ ಜಾಸ್ತಿ. ಆರೋಗ್ಯದಲ್ಲೂ ಸ್ವಲ್ಪ ಸಮಸ್ಯೆ ಬಾಧೆಗಳು ಮೀನಲಗ್ನದವರಿಗೆ ತೋರಿಸ್ತಾ ಇದೆ. ಇಷ್ಟು ಶನಿಯ ಪ್ರವೇಶದ
ಫಲಗಳು. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.